ಆಯ್ತಮ್ಮ, ಮುಗೀತಾ? ಆಡ್ಬಾರ್ದು ಮಾತುಗಳನ್ನೆಲ್ಲ ಆಡಾಯ್ತಾ? ಕೇಳ್ಬಾರ್ದು ಪ್ರಶ್ನೆಗಳೆಲ್ಲ ಕೇಳಾಯ್ತಾ? ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ? ನಿನಗ್ ಸಮಾಧಾನನಾ? ಈಗ ನಿನಗೆ ತಣ್ಣಗಿರೋ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ಲ? ಗೊಂಬೆ, ನೀನ್ ಏನ್ ಹೇಳ್ತಾ ಇದೀಯಾ? ನೀನ್ ಏನ್ ಕೇಳ್ತಿದ್ಯಾ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಬಂದು ತುಂಬಾ ಹೊತ್ತಾಯ್ತು. ಚಿನ್ನು ತಾಳಿ ಕೈ ಹಾಕಿ ಇದು ನಿನ್ ಗಂಡ ಕಟ್ಟಿದ್ದೋ ಅಥವಾ ನೀನೇ ನಿನ್ ಕೈಯಾರೆ ಕಟ್ಕೊಂಡಿ ಅಂತ ಕೇಳಿದ್ಯಲ್ಲ? ನಾನಾಗ್ಲೇ ಬಂದೆ. ನೀನ್ ಆಡಿದ್ದು ಒಂದೊಂದು ಅಕ್ಷರನೋ ಬಿಡದೆ ಕೇಳಿಸ್ಕೊಂಡಿದ್ದೀನಿ. ನಿಂತ್ಕೋ. ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆಗಳು ಬೇಕಾದಷ್ಟಿದೆ. ನೀನ್ ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಬೇಕಾದಷ್ಟಿದೆ. ತುಂಬಾ ದಿನಗಳ ಹಿಂದೆ ನೀನು ನನ್ನ ತಾಯಿ ಒಂದು ಪಾಠ ಹೇಳ್ಕೊಟ್ಟಿದ್ದೆ. ಆಡಿದ ಮಾತು, ಬಿಟ್ಟು ಬಾಣ, ಜಾರಿ ಹೋದ ಅವಕಾಶ, ಜಾರಿದ ಮುತ್ತು, ಒಡೆದ ಕನ್ನಡಿ ಯಾವತ್ತೂ ವಾಪಸ್ ಬರಲ್ಲ ಮಗಳೇ ಅಂತ. ನೆನ್ಪಿದ್ಯಾ? ಅದನ್ನೆಲ್ಲ ಹೇಳ್ಕೊಟ್ಟು ನೀನೇ ಯಾಕಮ್ಮ ಆಡಬಾರ್ದು ಮಾತನಾಡ್ದೆ? ಬೇರೆಯವ್ರಿಗೆ ನೋವಾಗಂತ ಪ್ರಶ್ನೆ ಕೇಳಬಾರ್ದು. ಅವ್ರ ಪ್ರತಿಧ್ವನಿನೇ ಒಂದಿನ ನಮಗೆ ಪ್ರಶ್ನೆ ಕಾಡತ್ತೆ ಅಂತ ಹೇಳ್ಕೊಟ್ಟಿಯಲ್ಲ. ಇವಾಗ ನೀನ್ ಯಾಕಮ್ಮ ಚಿನ್ನುಗೆ, ನನ್ನ ತಂಗಿಗೆ ಕೇಳಬಾರ್ದು ಪ್ರಶ್ನೆಗಳನ್ನ ಕೇಳಿದೆ? ತೋರ್ ಬೆಳ್ಳು ತೋರಿಸಿ ಯಾರನ್ನು ದೂರಬಾರ್ದು ಮಗಳೇ. ಯಾಕಂದ್ರೆ ಒಂದು ಬೆರಳು ಎದುರಿಗೆ ನಿಂತವನ್ನ ದೂರ್ತಿದ್ರೆ ಉಳಿದು 3 ಬೆರಳು ನಮ್ಮನ್ನೇ ದೂರ್ತಿರತ್ತೆ ಅಂತ ಹೇಳ್ಕೊಟ್ಟಿದ್ದು ನೀನೇ ಅಲ್ವೇನಮ್ಮ? ಮನೆಯ ಮೊದಲ ಪಾಠಶಾಲಾ, ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಕಲಿತ ಜನರು ಧನ್ಯರು. ಈ ಪದ್ಯನ ಬಾಯ್ಪಾಠ ಮಾಡಿಸಿದ ಮೊದಲು ಗುರು ನೀನೇ ಅಲ್ವೇನಮ್ಮ? ಮಗಳು ಕಲ್ಸಿದ ಪಾಠ ನೀನೇ ಮರ್ತ್ಬಿಟ್ಟಿಯಾ? ಅಮ್ಮ ನಿಂತ್ಕೋ. ನನ್ನ ಮಾತಿನ್ನೂ ಮುಗ್ದಿಲ್ಲ. ನನ್ನ ಮಾತು ಮುಗಿಯೋವರೆಗೂ ನೀನ್ ಹೋಗೋ ಹಾಗಿಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡೋ ಅನಿವಾರ್ಯತೆ ನಿನಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನ್ ಕೇಳೋ ಪ್ರಶ್ನೆಗಳನ್ನ ನೀನ್ ಕೇಳಲೇಬೇಕಾದ ಅನಿವಾರ್ಯತೆ ನಿನಗಿದೆ. ಚಿನ್ನು ಹೋಗ್ತೀನಿ ಅಂತ ಹೇಳಿದ್ರು ಅವಳನ್ನ ಬಿಡದೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನ ಕೇಳ್ತಿದ್ದಲ್ಲ. ಈಗ ನನ್ನ ಪ್ರಶ್ನೆಗಳನ್ನ ಕೇಳು. ಬೇರೆಯವರು ಕಣ್ಣೀರ್ ಹಾಕ್ತಿದ್ರೆ ನಿನಗ್ ಖುಷಿ ಆಗತ್ತಾ? ಬೇರೆಯವರು ದುಃಖ ಪಡ್ತಿದ್ರೆ ನಿನಗ್ ಸಂತೋಷ ಆಗತ್ತಾ? ಅಂತವ್ರನ್ನ ಸ್ಯಾಡೆಸ್ಟ್ ಅಂತಾರೆ. ಆರ್ ಯು ಅ ಸ್ಯಾಡೆಸ್ಟ್? ಚಿನ್ನುಗೇನಂದೆ ನೀನು? ನಿನ್ನ ತಂದೆ ತಾಯಿ ಕಣ್ಣೀರ್ಗೂ ಕರಗ್ದಿರ ಕಲ್ಲು ಹೃದಯ ಅಂತ ಹೇಳ್ದೆ ಅಲ್ಲ?
ಮಾ, ನಿನಗೆ ಅಂಗುಲಿಮಾಲ ರಾಕ್ಷಸನ್ ಕತೆ ಗೊತ್ತಾ? ಮನುಷ್ಯರ ಬೆರಳುಗಳನ್ನೇ ಕೊರಳು ಹಾರ ಮಾಡ್ಕೊಳ್ತಿದ್ದ ಕ್ರೂರ ರಾಕ್ಷಸ, ಕಲ್ಲು ಹೃದಯದವನು. ಅಂತ ಕ್ರೂರ ರಾಕ್ಷಸನ ಹೃದಯನೇ ಬುದ್ಧನ ಪ್ರೀತಿ ಮಾತಿಗೆ ಕರಗಿ ಕಣ್ಣೀರಾಗೋಯ್ತಂತೆ. ಮಾ, ನೀನು ಕಲ್ಲು ಹೃದಯದವಳಲ್ಲ. ನಿನಗೊಂದು ವಿಷಯ ಹೇಳ, ನಿನಗೆ ಹೃದಯನೇ ಇಲ್ಲ. ಚಿನ್ನು ಕೂಡ ಯಾರೋ ಹೆತ್ತ ತಾಯಿ ಮಗಳು ಅಂತ ನನ್ನ ಹೆತ್ತ ತಾಯಿ ನಿನಗೆ ಯಾಕಮ್ಮ ಅರ್ಥ ಆಗ್ತಿಲ್ಲ? ಯೋಚನೆ ಮಾಡ್ಬೇಡಮ್ಮ. ನನ್ನ ತಂಗಿ ನಿನಗೆ, ನಿನ್ನ ಮನೆಗೆ ಹೊರೆಯಾಗಿರಲ್ಲ. ನನ್ನ ತಂಗಿನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಿಗೋಸ್ಕರ ಚಂದ ಕಾಣಬೇಕು? ಈ ಅಂದ ಚಂದ ಎಲ್ಲ ಕಟ್ಕೊಂಡು ನನಗೇನಾಗಬೇಕಾಗಿದೆ? ನನ್ನ ಕಾಡಿನ ಬೆಳೆದಿಂಗಳು. ಕಾಡು ಬೆಳೆದಿಂಗಳಿಗೆ ಯಾವ ಬೆಲೆನೂ ಇಲ್ಲ, ಯಾವ ಅರ್ಥನೂ ಇಲ್ಲ. ನನ್ನ ಕಾಡಲ್ಲಿ ಅರಳಿದ ಮಲ್ಲಿಗೆ ಹೂ, ಯಾವ ದೇವ್ರ ಮುಡಿಗೂ ಏರದ ದುರಾದೃಷ್ಟದ ಮಲ್ಲಿಗೆ ಹೂ. ಏನ್ ತಾತ, ವಾಕಿಂಗ್ ಹೋಗಿಲ್ವಾ ಇವತ್ತು? ಇದು ಕ್ಯಾಲೆಂಡರ್ ನೋಡ್ಕೊಂಡು ಬದುಕಾಗತ್ತೇನೋ? ಇವತ್ತು ಭಾನುವಾರ. ವಾಕಿಂಗ್ ಅಂತ ಪಾರ್ಕಿಗೆ ಹೋದ್ರೆ ಹೇಗಿರುತ್ತೆ ಗೊತ್ತಾ? ಕಾಲಿಡೋಕೆ ಜಾಗ ಇರಲ್ಲಪ್ಪ. ಅದಕ್ಕೆ ಭಾನುವಾರ ವಾಕಿಂಗ್ ಕ್ಯಾನ್ಸಲ್. ವಾಕಿಂಗ್ ಹೋಗದೆ ಇರೋದಕ್ಕೆ ಎಂತೆಂತ ಬ್ಯೂಟಿಫುಲ್ ಆಗಿರೋ ರೀಸನ್ಗಳು ಉಟ್ಕೊಂಡಿರ್ತೇವೆ ನೋಡು. ಏ ಇರು ಇರು ಇರು, ಇವತ್ತು ವಾಕಿಂಗ್ ಹೋಗಿಲ್ಲ. ಅಟ್ ಲೀಸ್ಟ್ ಬಾಗಿಲು ತೆಗೆದಾದ್ರೂ ನಾನು ಕಂಪೆನ್ಸೇಟ್ ಮಾಡ್ಕೋತೀನಿ. ನಾನೇ ಬಾಗಿಲು ತೆಗಿತೀನಿ. ಇರು. ಓ ಹಲೋ ಪ್ರಭಾಕರ್, ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಏನ್ರಿ ಪ್ರಭಾಕರ್, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ? ದಿನ ಅಲ್ಲ ಸರ್, ದಶಕಗಳೇ ಕಳೆದು ಹೋಯ್ತು. ಚಂದು, ಯಾರು ಗೊತ್ತಾಯ್ತಾ? ನಿಮ್ಮ ತಂದೆ ಕ್ಲೋಸ್ ಫ್ರೆಂಡ್ ಪ್ರಭಾಕರ್. ನೆನಪಿಲ್ವಾ? ಏನ್ ತಾತ ಹೀಗ್ ಕೇಳ್ತೀರಾ? ನನ್ನ ಕಂಪ್ನಿ ಜವಾಬ್ದಾರಿ ವಹಿಸ್ಕೊಂಡಾಗ ಇವರೇ ತಾನೇ ನನ್ನ ಬೆನ್ನೆಲುಬಾಗಿದ್ದಿದ್ದು. ಇವತ್ತು ನಾನು ಈ ಸ್ಥಿತಿಗಿರೋದಕ್ಕೆ ಇವರು ಕಾರಣನೇ. ನಾನು ಹೇಗ್ ಮರೆಯಕ್ಕಾಗತ್ತೆ ಅದನ್ನ? ನಿನ್ ತಂದೆನೇ ನನ್ನ ಎದುರಿಗೆ ನಿಂತು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಚಂದನ್. ಒಂದೇ ಬೇರು 100 ಕೊಂಬಿನ ಮರ ಅಂತಾರಲ್ಲ, ನಿನ್ ಮಾತು ಹಾಗೆ ಅನ್ನಿಸ್ತಿದೆ. ಅಣ್ಣ ಹೇಗಿದ್ದೀರಾ? ಅದ್ಗೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪಾರ್ವತಿ, ನೀನ್ ನೋಡ್ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಲ್ಲ ನಿಮ್ ಹಾರೈಕೆ ಅದ್ಗೆ. ನನಗ್ ಗೊತ್ತಿತ್ತು ನೀವು ಒಂದಲ್ಲ ಒಂದಿನ ನಮ್ಮ ಮನೆಗೆ ಬಂದೇ ಬರ್ತೀರಾ ಅಂತ, ಆದ್ರೆ ಕಾರಣ ಗೊತ್ತಿರ್ಲಿಲ್ಲ, ಈಗ್ಲೂ ಗೊತ್ತಿಲ್ಲ. ಪಾರ್ವತಿ, ನನ್ ಮಗನ್ ಮದ್ವೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಯೋಣ ಅಂತ ಬಂದೆ. ಅಯ್ಯೋ, ಮೊನ್ನೆ ಹೆಗಲ ಮೇಲೆ ತಾಡ್ಸಿದ್ ಕೂಸದು, ಅದಕ್ ಮದ್ವೆನಾ? ನಂಬಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ ಹೇಳ್ತಾ ಇದೀಯ ಪಾರ್ವತಿ. ಅಲ್ಲಮ್ಮ, ನಿನ್ ಮಗನಿಗೂ ನೀನ್ ಮದುವೆ ಮಾಡ್ತಾ ಇದೀಯ, ಅವ್ರ ಮಗನ ಮದುವೆ ಬಗ್ಗೆ ಆಶ್ಚರ್ಯ ಪಡ್ತಾ ಇದೀಯ. ಕಾಲ ಯಾರಿಗೂ ಕಾಯಲ್ಲಮ್ಮ. ನಮ್ಮ ಮಾವನವ್ರ ಕೈಲ್ಕೊಟ್ಟು. ನನ್ ಮಗನ್ ಮದುವೆ ತಾವು ಮನೆ ಮಂದಿ ಅವ್ರು ಎಲ್ರೂ ಬಂದು
ನನ್ನ ಮಗ ಸೊಸೆಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಬರ್ತೀವಿ. ಅಂದ್ಹಾಗೆ ನೀವು ಅಷ್ಟೇ ನನ್ನ ಮಗನ ಮದ್ವೆಗೆ ಬರಬೇಕು. ನಾನೇ ಖುದ್ದಾಗಿ ಬಂದು ಕರಿತೀನಿ. ಒಂದು ಮಾತು ಹೇಳಬೇಕು, ನನ್ನ ಮಗನ ಮದುವೆನ ಬೆಂಗಳೂರಲ್ಲಿ ಮಾಡ್ತಿಲ್ಲ, ನಮ್ಮ ಮನೆ ದೇವ್ರ ಸನ್ನಿಧಿಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೆಂಗಳೂರಿಂದ 3 ಗಂಟೆ ಪ್ರಯಾಣ, ಬೇಸರ ಮಾಡ್ಕೋಬೇಡಿ. ಮನೆ ದೇವರ ಸನ್ನಿಧಿಯಲ್ಲಿ ಮದುವೆ ಮಾಡ್ತಾ ಇದ್ದೀರಾ, ಅದಕ್ಕಿಂತ ಭಾಗ್ಯ ಬೇಕಾ? ಒಳ್ಳೇದೇ ಬಿಡಿ. ಅದಕ್ಕೂ ಒಂದು ಕಾರಣ ಇದೆ ಅಪ್ಪಾಜಿ. ಅಲ್ಲಿ ಮದುವೆ ನಡೆಯೋದೇ ಒಂದು ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಮದುವೆ ಸತಿಪತಿಗಳು ಸಾಯೋ ತನಕ ಸುಖವಾಗಿರ್ತಾರೆ ಅನ್ನೋ ಪ್ರತೀತಿ ಇದೆ. ಅದಕ್ಕೋಸ್ಕರನೇ ನನ್ನ ಮಗನ ಮದುವೆನ ಅಲ್ಲೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನಿನ್ನ ನಿರ್ಧಾರ ಸರಿ. ಯಾವ ದೇವಸ್ಥಾನದಲ್ಲಿ ಮದ್ವೆ? ಆತ್ಮಲಿಂಗೇಶ್ವರನ್ ದೇವಸ್ಥಾನ. ತುಂಬಾ ಫೇಮಸ್ಸು. ನಂಬಿದ ಭಕ್ತರನ್ನ ಕೈ ಬಿಡದೇ ಇರೋ ದೇವರು ಅಂತ ಸುತ್ತ 10 ನಂಬಿಕೆ ಇದೆ. ನೀವೆಲ್ಲ ಖಂಡಿತ ಬರಲೇಬೇಕು. ಖಂಡಿತ ಬರ್ತೀವಿ. ನೀವಿಷ್ಟು ಹೇಳಿದ್ಮೇಲೆ ಬರ್ದೇ ಇರಕ್ಕಾಗುತ್ತಾ? ನಮ್ಮನ್ನೆಲ್ಲ ನೆನಪು ಮಾಡ್ಕೊಂಡು ಕರಿಯಕ್ ಬಂದಿದ್ದೀರಲ್ಲ, ಅದೇ ನಮ್ಮ ಭಾಗ್ಯ. ಖಂಡಿತ ಬರ್ತೀವಿ. ಚಂದನ್, ನಾನು ನಿನ್ನ ತಂದೆ ಬರೀ ಬಿಸ್ನೆಸ್ ಪಾರ್ಟ್ನರ್ ಮಾತ್ರ ಅಲ್ಲ, ಪ್ರಾಣ ಸ್ನೇಹಿತರು ಕೂಡ. ಆದರೆ ಅವನನ್ನು ಉಳಿಸ್ಕೊಳ್ಳೋ ಭಾಗ್ಯ ನಮಗಿರಲಿಲ್ಲ. ಅದು ನಮ್ಮ ದೌರ್ಭಾಗ್ಯ. ಹಾ, ಆದರೆ ನೀನು ಬಂದು ಅವನ ಜಾಗ ತುಂಬಬೇಕು. ಶ್ಯೂರ್ ಅಂಕಲ್, ಬಂದೇ ಬರ್ತೀನಿ. ಸರಿ, ನಾವಿನ್ ಬರ್ತೀವಿ ಪಾರ್ವತಿ. ಒಂದ್ ನಿಮಿಷ ರಾಮು. ಖಂಡಿತ ಏನು ಬೇಡ, ಎಲ್ಲರ ಮೇಲೂ ಕಾಫಿ ತಿಂಡಿ ಟೀ ಕುಡ್ದು ಸಾಕಾಗಿದೆ. ನಾವು ಬರ್ತೀವಿ, ಮರಿಬಾರ್ದು, ಖಂಡಿತ ಬರಬೇಕು.